ನಮಸ್ಕಾರ. ಸಿದ್ಧ ಕುಂಜಿಕ ಸ್ತೋತ್ರವು ಪ್ರಾಚೀನ ವೈದಿಕ ಮಂತ್ರವಾಗಿದ್ದು, ಇದು ಅತ್ಯಂತ ಶಕ್ತಿಯುತ ಮಂತ್ರ ಮತ್ತು ತಂತ್ರಶಾಸ್ತ್ರದಲ್ಲಿ ಪ್ರಮುಖವಾಗಿದೆ. ಸಿದ್ಧ ಕುಂಜಿಕ ಸ್ತೋತ್ರವು ಶಿವನೇ ರಚಿಸಿದ್ದು, ರುದ್ರಯಮಲ ತಂತ್ರದಲ್ಲಿ ಕಂಡುಬರುತ್ತದೆ. ಈ ಸ್ತೋತ್ರವನ್ನು ಪಠಿಸುವುದರಿಂದ ನಮಗೆ ಚಂಡೀ ಪಾಠವನ್ನು ಪಠಿಸಿದಷ್ಟೇ ಪ್ರಯೋಜನ ಸಿಗುತ್ತದೆ. ಕುಂಜಿಕ ಎಂದರೆ ಕೀಲಿ, ಸಿದ್ಧ ಎಂದರೆ ಪರಿಪೂರ್ಣತೆ. ಹೀಗಾಗಿ ಈ ಸ್ತೋತ್ರವನ್ನು ಪರಿಪೂರ್ಣತೆಯ ಕೀಲಿ ಎಂದು ಕರೆಯಲಾಗುತ್ತದೆ. ಈ ಸ್ತೋತ್ರದ ಮೂಲಕ ನೀವು ಪರಿಪೂರ್ಣತೆಯ ರಹಸ್ಯವನ್ನು ಬಹಿರಂಗಪಡಿಸಬಹುದು. ಈ ಮಂತ್ರವು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ತೆಗೆದುಹಾಕಲು ಮತ್ತು ನಿಮಗೆ ಆರೋಗ್ಯ, ಸಂಪತ್ತು, ಸಮೃದ್ಧಿ ಮತ್ತು ಸಂತೋಷವನ್ನು ನೀಡುತ್ತದೆ. ಇದು ಗಂಡ ಮತ್ತು ಹೆಂಡತಿಯ ನಡುವಿನ ಉತ್ತಮ ಸಂಬಂಧಕ್ಕೂ ಒಳ್ಳೆಯದು ಮತ್ತು ಗೃಹ ಕಳೇಶವನ್ನು ತೆಗೆದುಹಾಕುತ್ತದೆ. ಈ ಶಕ್ತಿಶಾಲಿ ಸಿದ್ಧ ಕುಂಜಿಕ ಸ್ತೋತ್ರವು ಜೀವನದಿಂದ ಎಲ್ಲಾ ತೊಂದರೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಎಲ್ಲೆಡೆ ಯಶಸ್ಸನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಸಿದ್ಧ ಕುಂಜಿ ಸ್ತೋತ್ರವು ದುರ್ಗಾ ಸಪ್ತಶತಿಯ ಮೂಲ ಸ್ತೋತ್ರವಾಗಿದ್ದು, ಈ ಒಂದು ಸ್ತೋತ್ರದಲ್ಲಿ ಇಡೀ ದುರ್ಗಾ ಸಪ್ತಶತಿಯನ್ನು ಒಳಗೊಂಡಿದೆ. ಸಿದ್ಧ ಕುಂಜಿಕ ಸ್ತೋತ್ರವು ಎಲ್ಲಾ ಸ್ತೋತ್ರ ಮಂತ್ರಗಳಿಗಿಂತ ವಿಭಿನ್ನವಾಗಿದೆ. ಇದರದೇ ಆದ ಕೆಲವು ನಿಯಮಗಳಿವೆ, ಅವುಗಳನ್ನು ಅಚ್ಚುಕಟ್ಟಾಗಿ ಪಾಲಿಸಬೇಕು. ಸಿದ್ಧ ಕುಂಜಿಕ ಸ್ತೋತ್ರವನ್ನು ಪರಿಪೂರ್ಣಗೊಳಿಸಲು ಜನರು ಕೆಲವೊಮ್ಮೆ 108 ಬಾರಿ ಪಠಿಸುವುದನ್ನು ನಾವು ಬಹಳಷ್ಟು ಬಾರಿ ನೋಡುತ್ತೇವೆ. ಆದರೆ ಅದು ಸಿದ್ಧಿಯನ್ನು ಪಡೆಯುವುದಿಲ್ಲ, ಸಾಧಕನಿಗೆ ಯಾವುದೇ ಅನುಭೂತಿ ಸಿಗುವುದಿಲ್ಲ, ಅಥವಾ ಜಪದಿಂದ ಯಾವುದೇ ಫಲಿತಾಂಶಗಳು ಸಿಗುವುದಿಲ್ಲ ಮತ್ತು ಜನರು ನಿರಾಶೆಗೊಳ್ಳುತ್ತಾರೆ. ಈ ಸ್ತೋತ್ರವನ್ನು ಮತ್ತು ಅದನ್ನು ಸರಿಯಾಗಿ ಹೇಗೆ ಬಳಸುವುದು ಎಂಬುದನ್ನು ನೀವು ಅರ್ಥಮಾಡಿಕೊಂಡರೆ, ಅದು ಖಂಡಿತವಾಗಿಯೂ ನಿಮಗೆ ಭೌತಿಕ ಮತ್ತು ಆಧ್ಯಾತ್ಮಿಕ ರಂಗಗಳಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ತರುತ್ತದೆ. ಈ ಸಾಧನದ ಸಹಾಯದಿಂದ ನೀವು ಅಡೆತಡೆಗಳನ್ನು ತೆಗೆದುಹಾಕಬಹುದು. ಉದಾಹರಣೆಗೆ, 1. ಹಣದ ಸಮಸ್ಯೆಗಳು. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಅಡಚಣೆ ಉಂಟಾಗಿ ನೀವು ಸಮೃದ್ಧಿಯನ್ನು ಅನುಭವಿಸುತ್ತಿಲ್ಲವಾದರೆ, ಅದನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಲಕ್ಷ್ಮಿಯು ನಿಮ್ಮ ಜೀವನದಲ್ಲಿ ಮುಕ್ತವಾಗಿ ಹರಿಯುವಂತೆ ಮಾಡುತ್ತದೆ. 2. ಮಾಟಮಂತ್ರ. ಯಾರೋ ನಿಮ್ಮ ಮೇಲೆ ಮಾನಸಿಕ ಅಡಚಣೆ ಅಥವಾ ಮಾಟಮಂತ್ರವನ್ನು ಹೇರಿದ್ದಾರೆ. ಇದರಿಂದಾಗಿ ನೀವು ನಿಮ್ಮ ಅಪೇಕ್ಷಿತ ಗುರಿಗಳು ಮತ್ತು ಕನಸುಗಳನ್ನು ಸಾಧಿಸುವಲ್ಲಿ ಹಲವಾರು ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ, ಅದನ್ನು ತೆಗೆದುಹಾಕುತ್ತದೆ. 3. ನಕಾರಾತ್ಮಕ ಶಕ್ತಿ. ನೀವು ವಾಸಿಸುವ ಮನೆಯಲ್ಲಿ ಹೆಚ್ಚು ನಕಾರಾತ್ಮಕತೆ ಇದ್ದರೆ, ಅದು ಆರೋಗ್ಯ ಮತ್ತು ಮಾನಸಿಕ ಶಾಂತಿಯ ಕೊರತೆ, ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂಬಂಧಗಳಂತಹ ಇತರ ಸಮಸ್ಯೆಗಳನ್ನು ಸುಧಾರಿಸುತ್ತದೆ. 4. ಅದೃಷ್ಟ ಸಮಸ್ಯೆ. ನಿಮ್ಮ ಮೇಲೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಇದ್ದರೆ, ಅದರಿಂದ ನೀವು ಜೀವನದಲ್ಲಿ ಯಶಸ್ಸು ಸಾಧಿಸಲು ಮತ್ತು ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ಜನರು ಇತರರಿಗೆ ಅದೃಷ್ಟವಂತರು ಆದರೆ ತಮಗಾಗಿ ಅಲ್ಲ ಎಂದು ನಾವು ನೋಡುತ್ತೇವೆ. ಅವರು ಇತರರೊಂದಿಗೆ ಹೋದರೆ ಇತರರ ಕೆಲಸ ಮುಗಿಯುತ್ತದೆ, ಆದರೆ ಅವರ ಸ್ವಂತ ಕೆಲಸವು ಸಿಲುಕಿಕೊಳ್ಳುತ್ತದೆ. ಈ ಸಾಧನೆಯು ನಿಮ್ಮ ಸುತ್ತಲಿನ ಅಂತಹ ನಕಾರಾತ್ಮಕತೆಯನ್ನು ತೆಗೆದುಹಾಕಬಹುದು. 5. ಕುಲದೇವಿ ಮತ್ತು ಪಿತೃದೋಷ. ಪಿತೃಗಳು ಅಥವಾ ಪೂರ್ವಜರು ಮತ್ತು ಕುಲದೇವಿ ದೇವತೆಗಳಿಂದ ನಿಮಗೆ ತೊಂದರೆಯಾಗಿದ್ದರೆ, ಅವರು ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತಿದ್ದರೆ, ಅವರು ಕುಟುಂಬದೊಂದಿಗೆ ಸಂತೋಷವಾಗಿರುವುದಿಲ್ಲ. ಇದು ತಲೆಮಾರುಗಳವರೆಗೆ ಮುಂದುವರಿಯಬಹುದು ಮತ್ತು ನಿಮ್ಮ ಮಕ್ಕಳ ಜೀವನದ ಮೇಲೆ ಪರಿಣಾಮ ಬೀರಬಹುದು. ಇದು ಗರ್ಭಧರಿಸುವ ಮತ್ತು ಕುಟುಂಬವನ್ನು ವಿಸ್ತರಿಸುವಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಇದು ಹೆಚ್ಚಾಗಿ ಮದುವೆಯಲ್ಲಿನ ಅಡೆತಡೆಗಳನ್ನು ಪರಿಹರಿಸುತ್ತದೆ. ಜೀವನದಲ್ಲಿ ಸೂಕ್ತವಾದ ಜೀವನ ಸಂಗಾತಿಯನ್ನು ಹುಡುಕುತ್ತದೆ. 6. ಗ್ರಹ ದೋಷ. ನಿಮಗೆ ತೀವ್ರ ಗ್ರಹ ಬಾಧೆ ಇದ್ದರೆ, ಇದು ಅದನ್ನು ಶಮನಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನೀವು ಶನಿ ಅಥವಾ ರಾಹುವಿನ ಮಹಾದಶಾವನ್ನು ಎದುರಿಸುತ್ತಿದ್ದರೆ, ಈ ಗ್ರಹಗಳ ದುಷ್ಪರಿಣಾಮಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಇದು ವಿಶೇಷವಾಗಿ ಉಪಯುಕ್ತವಾಗಿದೆ. 7. ಹಿಂದಿನ ಕರ್ಮ. ಹಿಂದಿನ ಜನ್ಮಗಳಿಂದ ನಿಮ್ಮ ಬಳಿ ಬಹಳಷ್ಟು ಕರ್ಮ ಸಾಮಾನುಗಳಿದ್ದರೆ, ಅದು ನಿಮಗೆ ಆಧ್ಯಾತ್ಮಿಕವಾಗಿ ಯಶಸ್ವಿಯಾಗಲು ಅವಕಾಶ ನೀಡುತ್ತಿಲ್ಲ. ಕರ್ಮಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಈ ಸ್ತೋತ್ರವು ಕೇವಲ ಒಂದು ಪುಟದ ಪಠ್ಯದಂತೆ ಕಂಡರೂ, ಅದರೊಂದಿಗೆ ಅನೇಕ ರಹಸ್ಯ ದೈವಿಕ ಶಕ್ತಿಗಳು ಸಂಬಂಧ ಹೊಂದಿವೆ. ಸಿದ್ಧ ಕುಂಜಿಕ ಸ್ತೋತ್ರ. ಶಿವ ಉವಾಚ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚೇ. ಓಂ ಗ್ಲೌಂ ಹುಂ ಕ್ಲೀಂ ಜುಂ ಸ್ವಾಹಾ. ಜ್ವಾಲಾಯ ಜ್ವಾಲಾಯ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ. ಐಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ ಜ್ವಲಹಂ ಸಂ
ಲಂ ಕ್ಷಂ ಫಟ್ ಸ್ವಾಹಾ. ವಿಧಾನ: ಬ್ರಹ್ಮ ಮುಹೂರ್ತ ಬೆಳಗ್ಗೆ ಸೂರ್ಯ ಉದಯಿಸುವ ಮುನ್ನ ಅಥವಾ ನವರಾತ್ರಿ, ಅಷ್ಟಮಿ, ಚತುರ್ದಶಿ ಸಂಕ್ರಮಣದಂತಹ ಶುಭಕ್ಷಣಗಳಲ್ಲಿ ಅಥವಾ ಸಂಧಿಕ್ಷಣ ಅವಧಿಗಳಲ್ಲಿ, ಪರಿವರ್ತನಾ ಸಮಯಗಳಲ್ಲಿ ಜಪಿಸಲು ವಿದ್ವಾಂಸರು ಹೇಳುತ್ತಾರೆ. ಈ ಸ್ತೋತ್ರ ಪಠಿಸುವಾಗ ಬೀಜಾಕ್ಷರಗಳ ಸರಿಯಾದ ಉಚ್ಚಾರಣೆ ಬಹಳ ಮುಖ್ಯ. ಶುದ್ಧೀಕರಣವಿಲ್ಲದೆ ಆಕ್ರಮಣಕಾರಿಯಾಗಿ ಜಪಿಸಬೇಡಿ. ನಂಬಿಕೆಯಿಲ್ಲದವರೊಂದಿಗೆ ಅಥವಾ ಭಕ್ತಿಯ ಕೊರತೆಯಿರುವವರೊಂದಿಗೆ ಮಂತ್ರವನ್ನು ಹಂಚಿಕೊಳ್ಳದಂತೆ ಶಿಫಾರಸು ಮಾಡಲಾಗಿದೆ. ಅಗೌರವ ಅಥವಾ ಯಾಂತ್ರಿಕ ಜಪವನ್ನು ತಪ್ಪಿಸಿ, ಮನಸ್ಸು, ಉದ್ದೇಶ ಮತ್ತು ಶುದ್ಧತೆಯನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸಿ. ಅನೇಕ ವಿದ್ವಾಂಸರು ಇದನ್ನು ದಿನಕ್ಕೆ 1-3 ಅಥವಾ 11 ಬಾರಿ ಸರಿಯಾದ ಗೌರವದಿಂದ ಪಠಿಸುತ್ತಾರೆ. ಆದರೆ ದೀರ್ಘ ಅಥವಾ ಹೆಚ್ಚು ತೀವ್ರವಾದ ಸಾಧನೆಯು ಮಾರ್ಗದರ್ಶನದಲ್ಲಿರಬೇಕು. ಬ್ರಹ್ಮ ಮುಹೂರ್ತದ ಮುಂಚೆಯೇ ಎದ್ದು, ನಿತ್ಯ ಕರ್ಮಗಳನ್ನು ಮುಗಿಸಿ, ಸ್ನಾನದ ನಂತರ ಶುದ್ಧವಾದ ಬಟ್ಟೆ ಧರಿಸಿ, ಶಾಂತವಾದ ಸ್ಥಳದಲ್ಲಿ ಕುಳಿತು, ದುರ್ಗಾ ದೇವಿಯನ್ನು ನೆನೆದು 10 ಬಾರಿ ಪ್ರಾಣಾಯಾಮ ಮಾಡಬೇಕು. ನಂತರ ನಿಧಾನವಾಗಿ ಮಂತ್ರ ಜಪಿಸಿ 15 ನಿಮಿಷಗಳ ಕಾಲ ಜಪಿಸಬೇಕು ಮತ್ತು ಇದನ್ನು 41 ದಿನಗಳವರೆಗೆ ಮಾಡಬೇಕು. ಈ ಸಾಧನೆ ಮಾಡಲು ಪ್ರಾರಂಭಿಸಿದ ನಂತರ ನಿಮಗೆ ಅಡೆತಡೆಗಳು ಬರುತ್ತವೆ. ಆದರೂ ಸಹ ನಿಮ್ಮ ಸಾಧನೆಯನ್ನು ಬಿಡಬಾರದು. ಈ 41 ದಿನಗಳವರೆಗೆ ಬ್ರಹ್ಮಚರ್ಯ ಪಾಲಿಸಿ. ಮಹಿಳೆಯರು ಮುಟ್ಟು ಸಮಯದಲ್ಲಿಯೂ ಪಠಿಸಬಹುದು. 41 ದಿನಗಳ ನಂತರ ನಿಮ್ಮಲ್ಲಿ ಕೆಲವು ಒಳ್ಳೆಯ ರೀತಿಯ ಬದಲಾವಣೆಗಳಾಗುತ್ತವೆ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡಬಹುದು. ದುರ್ಗಾ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.